ತನ್ನ ಡಾಕ್ಟರ್ ಪತಿಯಿಂದಲೇ ಕೊಲೆಯಾದಂಥ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಕೊಲೆಗೆ ನಿಜವಾದ ಕಾರಣ ಏನು? ಈ ವಿಚಾರವನ್ನ ತಿಳಿಯೋಕೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಸಿಕ್ಕಿರುವಂತಹ ಸಾಕ್ಷಿಗಳು ಪತಿಯೇ ಕೊಲೆಗಾರ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಆದ್ರೆ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಕೃತಿಕಾಳ ಲ್ಯಾಪ್ಟಾಪ್, ಮೊಬೈಲ್, ಮನೆಯ ಸಿಸಿಟಿವಿ ಎಲ್ಲದರ ಪರಿಶೀಲನೆಗೆ ಮಾರತಹಳ್ಳಿ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಕೃತಿಕಾಳ ಸ್ನೇಹಿತರ ವಿಚಾರಣೆಗೂ ಕೂಡ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದಲೇ ಕೊಲೆಯಾದವರು ಡಾಕ್ಟರ್ ಕೃತಿಕಾ ರೆಡ್ಡಿ. ಅದು ಕಳೆದ ಏಪ್ರಿಲ್ ತಿಂಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರಿದಂತಹ ನಂತರದಲ್ಲಿ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿರುವುದು ಬೆಳಕಿಗೆ ಬಂತು. ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಉಡುಪಿಯ ಮಣಿಪಾಲದಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೃತಿಕಾ ಸಾವನ್ನಪ್ಪಿದ 6 ತಿಂಗಳ ಬಳಿಕ ಆಕೆಯ ಕೊಲೆಯ ರಹಸ್ಯ ಬಯಲಾಗಿರೋದು. ಸಿಕ್ಕಿರುವಂತಹ ಸಾಕ್ಷಿಗಳು ಪತಿಯೇ ಕೊಲೆಗಾರ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ. ಆದ್ರೆ ಕೊಲೆಗೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಪತ್ನಿಯನ್ನ ಮಹೇಂದ್ರ ರೆಡ್ಡಿ ಮರ್ಡರ್ ಮಾಡಿದ? ಅದು ತನ್ನ ವೈದ್ಯಕೀಯ ಬುದ್ಧಿಯನ್ನ ಉಪಯೋಗಿಸಿಕೊಂಡು ಆಕೆಯನ್ನ ಕೊಲೆ ಮಾಡ್ದ? ಇದು ಇನ್ನೂ ಕೂಡ ನಿಗೂಢ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಪತಿಯೇ ಕೊಲೆ ಮಾಡಿರೋದು ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಆದ್ರೆ ಕೊಲೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಅದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ UDR ಆಗಿ ಮಾಡ್ಕೊಂಡಿದ್ದಂತಹ ಪೊಲೀಸರು, ಅಂದರೆ ಅನ್ಯಾಚುರಲ್ ಡೆತ್ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ. ಅದಾದ ನಂತರ ತನಿಖೆಗೆ ಇಳಿದಂಥ ಪೊಲೀಸರಿಗೆ ಒಂದು ಸ್ಫೋಟಕ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಅದೇ ಏನು ಅಂದರೆ ಅನಸ್ತ್ಯ ಒಂದು ಚಿಕಿತ್ಸೆಯನ್ನು ಕೊಟ್ಟು ಕೊಲೆ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ FSL ಅಲ್ಲಿ ಬಯಲಾಗುತ್ತೆ. ಅದಾದ ನಂತರ ಏನು ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಆಂಗಲೇ ಚೇಂಜ್ ಆಗುತ್ತೆ. ಅದಾದ ನಂತರ ಇದನ್ನ ಯಾರು ಮಾಡಿರ್ಬೋದು ಅನ್ನುವಂಥ ಸಂಶಯ ಹಿನ್ನೆಲೆಯಲ್ಲಿ ತನಿಖೆ ಮಾಡಿದಂಥ ಪೊಲೀಸರಿಗೆ ಇದು ನೇರ ಅವರ ಪತಿಯೇ ಅಂದರೆ ಮಹೇಂದ್ರನೇ ಮಾಡಿರುವಂತಹದ್ದು, ಮಹೇಂದ್ರ ರೆಡ್ಡಿ ಮಾಡಿರುವಂತಹದ್ದು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಅದಾದ ನಂತರ ಮಹೇಂದ್ರ ರೆಡ್ಡಿಯನ್ನ ಏನು ಪೊಲೀಸರು ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಬಯಲಾಗಿರುವಂಥದ್ದು. ಏನು ಈಕೆಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇತ್ತು. ಈ ಅನಾರೋಗ್ಯ ಕಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಆಕೆಯನ್ನ ಅನಾರೋಗ್ಯ ಇದ್ದಂಥ ಹೆಂಡತಿ ನನಗೆ ಬೇಡ ಅನ್ನುವಂಥ ನಿರ್ಧಾರವನ್ನು ನಾನು ಮಾಡಿದ್ದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೊಲೆ ಮಾಡಿದ್ನ ಅನ್ನುವಂಥ ಅನುಮಾನ, ಶಂಕೆ ದಟ್ಟವಾಗಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಅನೈತಿಕ ಸಂಬಂಧ ಏನಾದರೂ ಮಹೇಂದ್ರ ರೆಡ್ಡಿಗೆ ಇತ್ತ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೂಡ ತನಿಖೆ ನಡೀತಾ ಇದೆ. ಈಗ ಸದ್ಯಕ್ಕೆ ಕುಟುಂಬಸ್ಥರು ಆರೋಪ ಮಾಡುವಂತಹ ಹಿನ್ನೆಲೆಯಲ್ಲಿ ಈತ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಈತ 2 ಫೋನನ್ನು ಮೇಂಟೈನ್ ಮಾಡ್ತಾ ಇದ್ದ. ಒಂದು ಫ್ಯಾಮಿಲಿಗೋಸ್ಕರ, ಇನ್ನೊಂದು ಯಾರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ ಆಕೆಗೋಸ್ಕರ ಒಂದು ಫೋನನ್ನು ಕಂಪ್ಲೀಟ್ ಆಗಿ ಮೀಸಲಿಡ್ತಾ ಇದ್ದ. ಆ ಫೋನ್ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಸದ್ಯಕ್ಕೆ ಈಗ ಒಂದು 6 ಮಂತ್ ಹಿಂದೆ ಪೊಲೀಸರ ಕೈಗೆ ಸಿಕ್ಕಿದೆ. ಜೊತೆಗೆ ನಮಗೂ ಕೂಡ ಅವಾಗಲೇ ಗೊತ್ತಾಗಿದ್ದು. ಆಗ ನಾವು ಪೊಲೀಸರಿಗೆ ತಿಳಿಸಿದೀವಿ. ಆ 2 ಫೋನನ್ನು ಕೂಡ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಆ ಒಂದು ಮಹಿಳೆಯ ಒಂದು ಕೈವಾಡ ಕೂಡ ಇದರಲ್ಲಿ ಇದೆಯಾ ಅನ್ನುವಂಥ ಸಂಶಯ ಕೂಡ ನಮಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ಆದರೆ ಇವೆಲ್ಲವನ್ನು ಕೂಡ ಪರಿಗಣಿಸಿರುವಂತಹ ಪೊಲೀಸರು ಸದ್ಯಕ್ಕೆ ಮಹೇಂದ್ರ ರೆಡ್ಡಿ ಅವರ ಫೋನನ್ನು ವಶಕ್ಕೆ ಪಡೆದು ಅವರ ಮಧ್ಯೆ ಅಂದರೆ ಕೃತಿಕಾ ಜೊತೆಗೆ ಮಹೇಂದ್ರ ರೆಡ್ಡಿ ಜೊತೆ ಏನೇನು ಕಾನ್ವರ್ಸೇಷನ್ ಆಗಿದೆ, ಜೊತೆಗೆ ಏನಾದರೂ ಹಣಕಾಸಿನ ವ್ಯವಹಾರ ಆಗಿದೆಯಾ, ಜೊತೆಗೆ ಈಕೆ ಏನು ಕೃತಿಕಾ ರೆಡ್ಡಿ ಅವರ ಪೇರೆಂಟ್ಸ್ ಹತ್ರ ಆಗಲಿ ಅಥವಾ ಸ್ನೇಹಿತರ ಹತ್ರ ಆಗಲಿ ಏನಾದರೂ ಈ ಸಾಂಸಾರಿಕವಾಗಿ ಏನಾದರೂ ವೈಮನಸ್ಸು ಇದೆ, ಜೊತೆಗೆ ಗಂಡನಿಂದ ನನಗೆ ಥ್ರೆಟ್ ಇದೆ ಅನ್ನುವಂಥ ವಿಚಾರವಾಗಿ ಏನಾದರೂ ಶೇರ್ ಮಾಡಿದ್ರ ಅನ್ನುವಂಥ ವಿಚಾರವಾಗೂ ಕೂಡ ಸದ್ಯಕ್ಕೆ ತನಿಖೆ ನಡೀತಾ ಇರುವಂತಹದ್ದು. ಈಗಾಗಲೇ ಏನು ಕೃತಿಕಾ ರೆಡ್ಡಿ ಅವರ ಒಂದು ತಂದೆ ಆಗಿರುವಂತಹ ಮುನಿರೆಡ್ಡಿ ಅವರ ಒಂದು ಹೇಳಿಕೆಯನ್ನ ಕೂಡ ಪಡ್ಕೊಂಡು ಅವರ ಹೇಳಿಕೆಯ ಮೇಲೂ ಕೂಡ ಈಗ 3 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.